ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಬಹುಶೇಕಡ 1 ವರ್ಷದ ಬಳಿಕ APL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಒಂದು ಶುಭ ಸುದ್ದಿ ಬಂದಿದೆ. ನಾವು ಪ್ರತಿ ಸತಿನೂ ರೇಷನ್ ಕಾರ್ಡು ಅಂತ ವಿಷಯಗಳನ್ನ ಮಾತಾಡಿದಾಗ BPL ಕಾರ್ಡ್ ಬಗ್ಗೆನೇ ಅತಿ ಹೆಚ್ಚು ಮಾತಾಡಿರೋದಂಥದ್ದೇ ಉಂಟು ನಮಗೆ. ಯಾಕಂದ್ರೆ ಪ್ರತಿದಿನ ಕ್ಯಾನ್ಸಲೇಷನ್ನು ಅದು ಇದು ಅಂತ ಅನ್ಕೊಂಡು ಹೊಸ ರೂಲ್ಸ್ಗಳು ಏನೋ ಕರೆಕ್ಷನ್ಸ್ಗಳು ಮಾಡಿಸ್ಕೋಬೇಕು, KYC ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ಒಂದಷ್ಟು ಮಾಹಿತಿಗಳು ನಮಗೆ ಬರ್ತಾ ಇತ್ತು. ಬಟ್ ಇವಾಗ ತುಂಬಾ ದಿನಗಳಾದ್ಮೇಲೆ APL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಂಡ್ ಆಕ್ಚುಲಿ ನಿಮಗೆ ಒಂದು ರಿಲೀಫಿನ ವಿಚಾರ ಅಂತ ಹೇಳ್ಬೋದು. APL ಕಾರ್ಡ್ ಹೋಲ್ಡರ್ಸ್ ಯಾರಾದರೂ ನೋಡ್ತಿದ್ರೆ ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಕೆಲವೊಂದಷ್ಟು ಹೊಸ ಅಪ್ಡೇಟ್ಗಳು APL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಬಂದಿದೆ. ಸೊ ನಿಮಗೆ ಕೆಲವೊಂದಷ್ಟು ವಿಚಾರದ ಬಗ್ಗೆ ಈಗ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. APL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಬಹುಶೇಕಡ ಸರ್ಕಾರದಿಂದ ಅಂತ ಲಾಭ ಪಡೆಯುವಂಥ ಯೋಜನೆಗಳು ಯಾವುದೂ ಇಲ್ಲ. ನಿಮಗೆಲ್ಲ ಆನ್ ಆ್ಯಂಡ್ ಆಫ್ ಅಲ್ಲಿ ಇರುತ್ತೆ. ಯಾಕಂದರೆ ನೀವೇ 50% ಪೇ ಮಾಡಬೇಕು, 50% ನಿಮಗೆ ಸರ್ಕಾರ ಕೊಡುತ್ತೆ, ರೇಷನ್ ತೊಗೊಳೋದ್ರಲ್ಲಾಗಿ ಮತ್ತೊಂದರಲ್ಲಾಗ್ರಿ. ಆ್ಯಂಡ್ ಇವಾಗ ಕೆಲವೊಂದಷ್ಟು ಅಪ್ಡೇಟ್ಗಳ ಪ್ರಕಾರ ನಿಮ್ಗೆ ಗೊತ್ತಿರೋ ಹಾಗೆ BPL ಇಂದ APLಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ ಇಲ್ಲಿವರೆಗೂ ಮೊನ್ನೆ ಬಂದಿರುವಂಥ ಒಂದು ಲಿಸ್ಟಿನ ಪ್ರಕಾರ 7 ಲಕ್ಷ ಕಾರ್ಡ್ಗಳನ್ನ BPL ಇಂದ APLಗೆ ವರ್ಗಾವಣೆ ಮಾಡಿದ್ದಾರೆ. ಕ್ಯಾನ್ಸಲೇಷನ್ನೇ ಒಂದು ಪಟ್ಟಿ ಆದರೆ ವರ್ಗಾವಣೆ ಮಾಡಿರೋದೇ ಒಂದು ಪಟ್ಟಿ. ಕ್ಯಾನ್ಸಲೇಷನ್ ಅಂತೂ ಬಿಡಿ 15 ಲಕ್ಷ ಮೇಲೆ ಹೊಟ್ಟೋಗಿದೆ. ಈ ವರ್ಗಾವಣೆ ಪಟ್ಟಿಯಲ್ಲಿ 7 ಲಕ್ಷ ಸದ್ಯದ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿವರೆಗೂ. ಸೊ ಇನ್ನು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಆಗ್ಬೋದು ಆಗದೇನೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇವಾಗ ವರದಿ ಪ್ರಕಾರ ಇಷ್ಟು ಲೆಕ್ಕನ ಕೊಟ್ಟಿದ್ದಾರೆ. ಸೊ APL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಏನು ಹೊಸ ಅಪ್ಡೇಟ್ ಬಂದಿದೆ ಅಂತ ಅಂದರೆ, ನೀವು ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ಅಪ್ಲಿಕೇಶನ್ ಹಾಕಿರ್ತೀರ. APL ಕಾರ್ಡ್ ಅವರು ಯಾವಾಗ ಸುಮಾರು ದಿನದ ಹಿಂದೆನೇ ಹಾಕಿರ್ತೀರ. ಅಲ್ಲಿ ರೀಸೆಂಟಾಗಂತೂ ಯಾರಿಗೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದು BPL APL ಅಂಥದ್ದು ಯಾರಿಗೂ ಅವಕಾಶ ಕೊಟ್ಟಿಲ್ಲ. ತುಂಬ ವರ್ಷದಿಂದ ನೀವೇನಾದರೂ APL ಕಾರ್ಡ್ಗೆ ಅಪ್ಲಿಕೇಶನ್ಗಳನ್ನ ಹಾಕಿದರೆ ನಿಮಗೆ ಕಾರ್ಡು ವಿತರಣೆನ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಇವಾಗ ಒಂದು ನೋಟಿಸ್ ಬಂದಿರುವಂಥದ್ದು. ಸೊ ನಿಮ್ಮ ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಆಗಲಿಕ್ಕೆ ಶುರುವಾಗ್ತಾ ಇದೆ. ಇದೇ ಗುಡ್ ನ್ಯೂಸು. BPL ಕಾರ್ಡ್ ಹೋಲ್ಡರ್ಸ್ಗಳು ಈಗ ಕಮೆಂಟ್ ಹಾಕ್ಬಿಡಿ, ನಮ್ಗೆ ಅಪ್ರೂವಲ್ ಯಾವಾಗ, ನಮಗೆ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ. ನಿಜವಾಗ್ಲೂ ಗೊತ್ತಿಲ್ಲ. BPLಗೆ ಇನ್ನೂ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ. ನಿಮ್ಮದು ಮೇಜರ್ ಫೋಕಸ್ ಆಗಿರೋದು ಬರೀ ಕ್ಯಾನ್ಸಲೇಷನ್ ಬಗ್ಗೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು BPL ಅವರಿಗಿಲ್ಲ. ಬಟ್ APL ಅವ್ರಿಗೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸಿದ್ಧತೆನೆ ಮಾಡ್ಕೊತಾ ಇದ್ದಾರೆ. ಇದು ಸ್ವತಃ ಆಹಾರ ಸಚಿವರಾಗಿರುವಂಥ ಮುನಿಯಪ್ಪ ಅವರೇನೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ಆ್ಯಂಡ್ ವರ್ಗಾವಣೆ ಮಾಡ್ತಾ ಇದ್ದಾರೆ ನೋಡಿ BPL ಇಂದ APLಗೆ. ಇಂಥವ್ರ ಕಾರ್ಡು ಕೂಡ ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಗೆ ಶುರುವಾಗ್ತಾ ಇದೆ. ಸೊ ವರ್ಗಾವಣೆ ಆಗಿರೋ ಕಾರ್ಡು ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆ್ಯಂಡ್ ನೀವು ಅಪ್ಲಿಕೇಶನ್ಗಳನ್ನ ಹಾಕಿ ನಿಮ್ದು ಅಪ್ರೂವಲ್ ಕೊಟ್ಟು ಅದನ್ನು ಸಮೇತ ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಪ್ರೂವಲ್ ಆಗ್ತಾ ಇದ್ದಂಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ಬೇಕು. ಸರ್ಕಾರದವರು ಅಪ್ರೂವಲ್ ಆದಮೇಲೆ ಅದನ್ನ ಎಷ್ಟೋ ವರ್ಷ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಅವ್ರಿಗೂ ಆಗಲ್ಲ. ಆ್ಯಂಡ್ ಬೇರೆಯವ್ರಿಗೂ ಅದರಿಂದ ಲಾಭ ಇರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಸ್ಟಿಲ್ ರೇಷನ್ ಕಾರ್ಡ್ ಅನ್ನೋದು ಬೇಕಲ್ವಾ, ಒಂದು ಡಾಕ್ಯುಮೆಂಟ್ ಅನ್ನೋದಕ್ಕಾದ್ರೂ ಬೇಕಲ್ವಾ. ಸೊ ಹಾಗಾಗಿ ಅವ್ರು ಇನ್ನೂ ಎಷ್ಟು ವರ್ಷ ಅಂತ ಇಟ್ಕೊಳ್ಳೋದು ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ಅದನ್ನು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ನೀವು ಎಲ್ಲಿಗೂ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಲೂ ನಾನು ಹೇಳೋದು ಇಲ್ಲ. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ರೇಷನ್ ಕಾರ್ಡ್ಗಳು ಬರುತ್ತೆ. ನೀವೆಲ್ಲಿಗೂ ಹೋಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ನಿಮ್ಮ APL ಕಾರ್ಡ್ಗಳು ಸಿಗುತ್ತೆ. ಓಕೆನಾ, ಟೆನ್ಷನ್ ಆಗಬೇಡಿ. ಆ್ಯಂಡ್ ಇವಾಗ BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಅಪ್ಡೇಟ್ ಬಂದ ಮೇಲೆ ನಾನು ಹೇಳ್ತೀನಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಇದು APL ಅವ್ರಿಗೆ ಮಾತ್ರ ಅಪ್ಡೇಟ್ ಬಂದಿರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತ ಅಂದರೆ, APL ಕಾರ್ಡ್ ಅವರು ನೀವೇನಾದರೂ ನಮ್ಮ ಹತ್ರ ಆಲ್ರೆಡಿ ಕಾರ್ಡ್ ಇದೆ, ಬಟ್ ಏನಾದರೂ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೇಕು, ಹೆಸರು ಸೇರ್ಪಡೆ ಮಾಡಬೇಕು, ಬೇಸಿಕಲಿ ತಿದ್ದುಪಡಿ, ಫೋಟೋ ಚೇಂಜು, ಅಡ್ರೆಸ್ ಚೇಂಜು, ಮನೆ ಸದಸ್ಯರು ಆ್ಯಡ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು, ಏನಾದರೂ ಆ ಥರ ಇದೆ, ನಿಮಗೂ ತಿದ್ದುಪಡಿಗೆ ಅವಕಾಶ ಇದೆ. ಮಾರ್ಚ್ವರೆಗೂ APL BPL ಅಂತ್ಯೋದಯ ಕಾರ್ಡ್ ಎಲ್ಲರಿಗೂ ಸಮೇತ ತಿದ್ದುಪಡಿಗೆ ಅವಕಾಶ ಇದೆ. KYCಗೂ ಅವಕಾಶ ಇದೆ. ಸೊ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಎಲ್ಲ ರೇಷನ್ ಕಾರ್ಡ್ಗಳಿಗೂ ಅನ್ವಯ ಆಗುತ್ತೆ. ಹೋಗಿ ದಯವಿಟ್ಟು ಮಾಡಿಸ್ಕೊಂಡು ಬನ್ನಿ. ಯಾಕಂದರೆ ನಿಮಗೂ ಟೈಮು ಎಕ್ಸ್ಟೆನ್ಷನ್ ಆಗಿದೆ. ಡಿಸ್ಟ್ರಿಬ್ಯೂಷನ್ ಯಾವಾಗ ಆಗಬಹುದು ಅಂತ ಕೇಳಿದ್ರೆ, ಇವಾಗ ಅನೌನ್ಸ್ಮೆಂಟ್ ಮಾಡಿದರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಪಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಹೇಳಿ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಗೊತ್ತಿಲ್ಲ. ಬಟ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. 1 ತಿಂಗಳು ಕೊಟ್ಬಿಡೋಣ, ಬಿಟ್ಬಿಡಿ. ಡಿಸೆಂಬರ್ ಮೇ ಬಿ ಜಾನ್ವರಿ ಅಷ್ಟೊತ್ತಿಗೆ ನಿಮ್ಮ ಮನೆಗಳಿಗೆ ನಿಮ್ಮ ಒಂದು ಕಾರ್ಡು APL ಕಾರ್ಡು ನಿಮ್ಮ ಕೈಗೆ ಸೇರುವಂಥ ಲಕ್ಷಣಗಳು ಇದಾವೆ. ಸೊ APL ಕಾರ್ಡ್ ಅವರು ರಿಲೀಫ್ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಹಾಕಿರೋ ಕಾರ್ಡ್ಗಳು 2021ರಲ್ಲಿ ಹಾಕಿದ್ದೀರಾ, 22ರಲ್ಲಿ ಹಾಕಿದ್ದೀರಾ, ಒಟ್ಟಿನಲ್ಲಿ
APL ಕಾರ್ಡ್ ಅಂತೂ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಯಾವ ಇಯರ್ದು ಅಂತ ಸ್ಪೆಸಿಫೈ ಮಾಡಿಲ್ಲ ಅವರು. ಒಟ್ಟಿನಲ್ಲಿ ಎಲ್ಲ ಅಪ್ರೂವ್ ಆಗಿರುವಂಥ APL ಕಾರ್ಡ್ಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ವರ್ಗಾವಣೆ ಮಾಡಿರುವಂಥ ಕಾರ್ಡ್ಗಳನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸಿದ್ಧತೆನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. BPL ಕಾರ್ಡ್ ಬಗ್ಗೆ ಅಥವಾ ಅಂತ್ಯೋದಯ ಕಾರ್ಡ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಕೊಡು ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಾನು. ಸದ್ಯಕ್ಕಂತೂ ಇಷ್ಟ ಇರೋದು ಅಪ್ಡೇಟು ಬರೀ APL ಕಾರ್ಡ್ ಹೋಲ್ಡರ್ಸ್ಗಳಿಗೆ. ಸೊ ತಿದ್ದುಪಡಿಗೆ ಮತ್ತು ನಿಮಗೆ EKYCಗೆ ಎಲ್ಲರಿಗೂ ಅವಕಾಶ ಇದೆ, ಹೋಗಿ ಮಾಡಿಸ್ಕೊಂಡು ಬನ್ನಿ. ಮಾರ್ಚ್ವರೆಗೂ ಕಾಲಾವಕಾಶ ಇದೆ. ಸೊ ಇದೊಂದೇ ಈಗ ಕರೆಂಟ್ ಅಪ್ಡೇಟು. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ನೋಟಿಫಿಕೇಶನ್ಸ್ ನಿಮ್ಮ ಫೋನಿಗೆ ಬರುತ್ತೆ, ಅವಾಗ ನಾನು ಮಾಡುವಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳ ಮಿಸ್ ಔಟು ನಿಮಗೆ ಆಗೋದಿಲ್ಲ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.